ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸಾಧನೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಗುರುಚನ್ನಬಸವ ಸ್ವಾಮೀಜಿ ದೇಶ ಕಾಯುವ ಸೈನಿಕ, ರಾಜ್ಯಕ್ಕೆ ಅನ್ನ ಕೊಡುವ ರೈತ, ಇವರ ಋಣ ಎಂದೆಂದಿಗೂ ತೀರಿಸಲು ಸಾಧ್ಯವಿಲ್ಲ. ಎಲ್ಲಾ ರೈತರು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಬೆಳ್ಳೂರ ವಿರಕ್ತ ಮಠದ ಶ್ರೀ ಗುರುಬಸವ ಪರಮ ಪೂಜ್ಯ ಶ್ರೀ ಮ.ನಿ.ಪ್ರ. ಗುರು ಚನ್ನಬಸವ ಸ್ವಾಮೀಜಿಗಳು ಕರೆಯನ್ನ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ರೈತ ಭವನದಲ್ಲಿ ಸುಮಾರು 18 ವರ್ಷಗಳ ಹೆಸರಾಂತ ಶಿಕ್ಷಣ ಸಂಸ್ಥೆ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆ ವತಿಯಿಂದ ಆಯೋಜಿಸಿದ ನೇಗಿಲ ಯೋಗಿಗಳಿಗೆ ನಮನ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣಕ್ಕೆ ಅಷ್ಟೇ ಸೀಮಿತವಾದರೆ ಅವುಗಳಿಗೆ ವಿಭಿನ್ನವಾಗಿ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಸುರೇಶ್ ಚಿಕ್ಕಟ್ಟಿ ಹಾಗೂ ಸದಾಶಿವ್ ಚಿಕ್ಕಟ್ಟಿ ಅವರು ದೇಶಕ್ಕೆ ಅನ್ನ ನೀಡುವ 200ಕ್ಕೂ ಹೆಚ್ಚು ರೈತರಿಗೆ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು. ಈ ಶಾಲೆಗಳಿಗೆ ಆದರ್ಶವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಬಹಳ ದೊಡ್ಡ ಗುರಿಯನ್ನ ಇಟ್ಟುಕೊಂಡು, ಬಹಳ ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು, ಒಂದು ದೊಡ್ಡದಾದಂತಹ ಧ್ಯೇಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿ ಇಷ್ಟೆಲ್ಲ ಜನರನ್ನು ಕೂಡಿಸಿ 300 ಜನ ಪಾಲಕರನ್ನು ಕೂಡಿಸಿ ಅವರಿಗೆಲ್ಲ ಸನ್ಮಾನವನ್ನು ಯಾವ ಶಾಲೆಯೂ ಮಾಡಿಲ್ಲ, ಅದನ್ನು ಚಿಕ್ಕಟ್ಟಿ ಸಂಸ್ಥೆ ಮಾಡ್ಯಾರ. ಅದು ಕೂಡ ನಿಮಗೆಲ್ಲ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟಾರ, ಒಂದೊಂದು ಫೋಟೋ ಮಾಡಿಸಿ ಫ್ರೇಮ್ ಮಾಡಿಸಿ ಕಟ್ ಹಾಕಿಸ್ಕೊಟ್ಟಾರ. ಎಲ್ಲರನ್ನ ಗುರುತಿಸಿ ಎಲ್ಲರಿಗೆ ಸನ್ಮಾನವನ್ನು ಮಾಡ್ಯಾರ. ಯಾರು ನೀವೆಲ್ಲ ಎದಕ್ಕೆ ಸನ್ಮಾನ ಮಾಡಿದ್ರು ಅಂತ ಕೇಳಿದ್ರ, ನೀವೆಲ್ಲ ರೈತ ತಂದೆ ತಾಯಂದಿರದಿರಿ ಅಂತ ತಿಳ್ಕೊಂಡು ನಿಮಗೆ ಸನ್ಮಾನ ಮಾಡ್ಯಾರ. ಉದ್ಘಾಟಕರಾಗಿ ಆಗಮಿಸಿದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಪರಪ್ಪ ಸವದಿ ಮಾತನಾಡಿ, ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಣದಲ್ಲಿ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆ ಒಂದು ಕೈಮೇಲು. ಶಿಕ್ಷಣದಲ್ಲಿ ಆಗಿರಬಹುದು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಬಹುದು ಮತ್ತು ವಿದ್ಯಾರ್ಥಿಗಳು ಪ್ರತಿ ವರ್ಷ ರ್ಯಾಂಕಿಂಗ್ದಲ್ಲಿ ಆಗಿರಬಹುದು. ಈ ಸಂಸ್ಥೆ ಸುಮಾರು 18 ವರ್ಷಗಳಿಂದ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ನೇಗಿಲ ಯೋಗಿ ರೈತ ತಂದೆ ತಾಯಿಯರಿಗೆ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಎಂದರು. ಈ ಸಮಾರಂಭದ ನೋಡ್ಬೇಕಂದ್ರೆ ನಮಗೆ ನೋಡ್ಲಿಕ್ಕೆ ಕಣ್ಣು ಸಾಲವಲ್ಲಾಗ್ಯಾವ. ಯಾಕಂದ್ರೆ ಚಿಕ್ಕಟ್ಟಿಯವರ ಈ ಥರ ಫಂಕ್ಷನ್ ಮಾಡ್ತಾರೆ ಅಂದ್ರೆ ನಾ ಇನ್ನೂ 4 ಮಂದಿನ ಕರ್ಕೊಂಡ್ಬರ್ತೀನಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಎಲ್ಲೋ ಮೂಡುಬಿದ್ರೆಯೋ ಮಂಗಳೂರು ಎಲ್ಲಿ ಉಡುಪಿನೋ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವೋ, ಆದರೆ ಈ ಸಂಸ್ಕಾರನೂ ಅಲ್ಲಿ ನಮ್ಗೆ ಕೊಡಂಗಿಲ್ಲ, ನಮ್ಮ ಮಕ್ಕಳಿಗೆ ಕೊಡಂಗಿಲ್ಲ. ನಿಮಗೊಂದು ಹೇಳ್ತಾನ, ಈ ಚಿಕ್ಕಟ್ಟಿಯವರು ಏನು ಮಾಡ್ಯಾರ ಅಂದ್ರೆ ಇದು ಅಂಥ ಇಂಥದ್ದಲ್ಲ. ರೈತರಿಗೆ, ಅವರು ರೈತರ ಮನೆತನದಿಂದ ಬಂದವರು ಅದಾರ. ರೈತರಿಗೆ ಏನೈತಿ ಕಾಳಜಿ ಅನ್ನೋದೊಂದು, ನಮ್ಮ ಮಕ್ಕಳನ್ನು ಎಲ್ಲಿ ಒಯ್ಯಬೇಕು ಎಲ್ಲಿ ಬಿಡಬೇಕು ಅನ್ನೋದು ಅವರಿಗೆಲ್ಲ ಅಭ್ಯಾಸ ಐತೆ. ಯಾಕಂದ್ರೆ ಬರೀ ನಾವು ಕಲಿತ್ರೆ ಸಾಲಾಕಿಲ್ಲ, ನಾವು ಬರೀ ನಮ್ಮ ಮಕ್ಕಳನ್ನ ಪಾಲಕರನ್ನ ಮಾಡಿ ನಾವು ಕಲಿಸ್ಕಿಸಿಂದ ನಾವು ಭಾಳ ವಿದ್ಯಾವಂತರು ಮಾಡ್ರೆ ಸಾಲಂಗಿಲ್ಲ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕನ್ನೋದು ಒಂದು ನಮ್ಮಲ್ಲಿ ನಮ್ಮ ಚಿಕ್ಕಟ್ಟಿಯವರು ಇಲ್ಲಿ ಮಾಡ್ಲಾಯ್ತಾರೆ. ಅವ್ರು ಹಿರಿಯರನ್ನ ಕರೆಸ್ಕಿಸಂದು ಸತ್ಕಾರ ಮಾಡೋದು, ಅವ್ರು ಇದನ್ನು ಮಾಡೋದು, ಹಿಂದಿನ 1-2-3 ಕಾರ್ಯಕ್ರಮ ಹೇಳಿ ನನಗೆ ಭಾಳ ಸಂತೋಷ ಅನಿಸ್ತೆ. ಯಾಕಂದ್ರೆ ನಮಗೆ ಅವರಿಗೆ ಪರಿಚಯ ಈಗ ಒಂದು 15 ದಿವಸದಾಗ ಅಡ್ಡ ಪರಿಚಯ ಐತೆ. ಆದರೆ ಈ ಸಂಸ್ಥೆ ಹೆಂಗೈತೆ ಅಂತ ನನಗೂ ಗುರುತಿದ್ದಿದ್ದಿಲ್ಲ. ಆದರೆ ಈ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀಲಿ. ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸುರೇಶ್ ಚಿಕ್ಕಟ್ಟಿ ಮಾತನಾಡಿ, ನಮ್ಮ ಉದ್ದೇಶ ಇಷ್ಟೇ, ಶಿಕ್ಷಣ ಸಂಸ್ಥೆ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅನ್ನೋದು ಮುಖ್ಯವಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದು ಮುಖ್ಯವಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣ ಪಡೆದು ಎಷ್ಟೇ ಉನ್ನತ ಸ್ಥಾನಕ್ಕೇರಿದರೂ ಕೂಡ ರೈತರ ಋಣ ಎಂದೆಂದಿಗೂ ತೀರಿಸಲು ಸಾಧ್ಯವಿಲ್ಲ. ಆದರೂ ಅಂತಹ 200 ಹೆಚ್ಚು ರೈತ ತಂದೆ ತಾಯಂದಿರರಿಗೆ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸತ್ಕಾರ ಸಮಾರಂಭವನ್ನು ಏರ್ಪಡಿಸುವುದರ ಮೂಲಕ ಅವರಿಗೆ ಗೌರವ ಸಲ್ಲಿಸುವಂತೆ ಕೆಲಸ ನಮ್ಮ ಶಿಕ್ಷಣ ಸಂಸ್ಥೆಯಿಂದಾಗಿದೆ ಎಂದರು. ಈ ಮೂಲಕ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ರೈತಾಪಿ ಬಂಧುಗಳನ್ನು, ರೈತಾಪಿ ಪಾಲಕರನ್ನು ಅವರಿಗೆ ಪ್ರೌಡ್ ಪೇರೆಂಟ್ ಅವಾರ್ಡ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡುವುದರ ಮೂಲಕ
ಅಗ್ರಿಕಲ್ಚರ್ ವ್ಯವಸಾಯವನ್ನು ಉಳಿಸುವ ಮತ್ತು ಬೆಳೆಸುವ ಒಂದು ಕಾರ್ಯಕ್ಕೆ ನಾವು ನೀವೆಲ್ಲರೂ ತೊಡಗೋಣ ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಇಟ್ಟುಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟದ, ರೈತನ ಮಗ ಅದಾನಂತಂದ್ರೆ ಇವತ್ತಿನ ಕಾಲದಲ್ಲಿ ಯಾರು ಹೆಣ್ಣು ಸಹಿತ ಕೊಡಬಾರ. ಹೀಗಾಗಿ ಭಾಳಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಆ ರೈತ ಯಾವಾಗ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಸಾಧ್ಯತೆ ಐತಿ, ನೀವೆಲ್ಲ ಪಾಲಕರು ನಿಮ್ಮ ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಡಿಸ್ರಿ, ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ, ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಮಾಡಿ. ಅದರ ಜೊತೆಗೆ ಸಪೋಸ್ ನಾಳೆ ನಾನು ಡಿಗ್ರಿ ಕಲಿತ ಮ್ಯಾಗ ನನಗೆ ನೌಕರಿ ಸಿಗದಿದ್ರೆ ಅದಕ್ಕೆ ಅಲ್ಟರ್ನೇಟ್ ಏನಾದರೂ ಒಂದು ವ್ಯವಸ್ಥೆ ನನ್ನ ಮಗುವಿಗೆ ನೀವು ತಯಾರು ಮಾಡಿದ್ದಿ ಆದರೆ ಅದು ಮಗು ತನ್ನ ಜೀವನದಲ್ಲಿ ಭಾಳಷ್ಟು ಉನ್ನತ ಹಂತದಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಆ ನಿಟ್ಟಿನಲ್ಲಿ ಎಲ್ಲ ಪಾಲಕರು ಸಹಿತ ನಿಮ್ಮ ಮನೆಯೊಳಗೆ ಏನೇ ಕೆಲಸ ಮಾಡಿರಿ, ನೀವು ಅಗ್ರಿಕಲ್ಚರ್ ಮಾಡ್ತಿದ್ರೆ ಮಗುವಿಗೆ ನೀವು ಅಗ್ರಿಕಲ್ಚರ್ ಕಲಿಸ್ರಿ. ಇವತ್ತು ನಾವು ಇನ್ನೊಂದು 2 ಜನ ಗೆಸ್ಟ್ಗಳನ್ನ ಕರೆದಿದ್ದೀವಿ. ಸಾವಯವ ಕೃಷಿಯಲ್ಲಿ ಭಾಳಷ್ಟು ಒಂದು ಅನುಭವವನ್ನು ಪಡೆದಿರ್ತಕ್ಕಂಥವರು ಕೃಷಿಯನ್ನು ಯಾವ ರೀತಿ ಲಾಭದಾಯಕವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರಧಾರೆಯನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಮೊನ್ನೆ ನಿಮಗೆ ಗೊತ್ತಿರತಕ್ಕಂಥದ್ದು ನಮ್ಮ ಇದೇ ಸಮಯದಲ್ಲಿ ರೈತರಾದ ಬಸವಂತ ಗುಡ್ಡಾಪುರ್, ಚಿದಾನಂದ ದರೂರ್, ರಾಮಣ್ಣ ದರಿಗೌಡ, ಸುರೇಶ್ ವಾಡದ, ಕುಮಾರಗೌಡ ಪಾಟೀಲ, ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಟಿಎ ಮೋಘೇರ, ವಿಶ್ವನಾಥ್ ಸೌದಾಗಾರ್, ಸದಾಶಿವ್ ಚಿಕ್ಕಟ್ಟಿ ಶಾಲೆಯ ಪಾಲಕರಾದ ಶ್ರೀಮತಿ ಸುನಂದಾ ಮತ್ತು ಪ್ರಕಾಶ್ ಲೋನಾರೆ ದಂಪತಿಗಳು ಹಾಗೂ ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.